ಇನ್ನು ಈ ಘಟನೆಯಲ್ಲಿ ಬದುಕುಳಿದಂಥವರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದಾಗಿದೆ. ಕೆಲವರು ಸುಟ್ಟಿದೆ, ಕೆಲವರಿಗೆ ಕೈ ಕಾಲು ಮುರಿದಿದೆ. ಇವರೆಲ್ಲ ಒದ್ದಾಡ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಳ್ಕೊಂಡಿರುವಂಥ ಸ್ನೇಹಿತರ ಬಗ್ಗೆ ಅವರ ಸ್ನೇಹಿತರು ಕಣ್ಣೀರಿಡ್ತಾ ಇದ್ದಾರೆ. ಕೆಲವರು ಮನಬಿಚ್ಚಿ ಮಾತನಾಡಿಕೊಂಡಿದ್ದಾರೆ, ಆ ಸಂಕಟವನ್ನು ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ಚಿತ್ರದುರ್ಗದಲ್ಲಿ ಘೋರ ದುರಂತ ಪ್ರಕರಣ. ಗಾಯಾಳುಗಳಿಗೆ ಮುಂದುವರಿದ ಚಿಕಿತ್ಸೆ, ಸುಟ್ಟ ಗಾಯಗಳಿಂದ ಆಸ್ಪತ್ರೆಯಲ್ಲಿ ನರಳಾಟ. ನಿನ್ನೆ ಚಿತ್ರದುರ್ಗದಲ್ಲಿ ನಡೆದ ಭೀಕರ ದುರಂತದಲ್ಲಿ 6 ಮಂದಿ ಸಜೀವ ದಹನ ಆಗಿದ್ದಾರೆ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರು ಕಿಟಕಿಯಿಂದ ಜಿಗಿದು ಹೇಗೋ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆದರೆ ಪ್ರಾಣ ಉಳಿಸಿಕೊಳ್ಳುವ ಭರದಲ್ಲಿ ಆದ ಗಾಯಗಳು ಗಂಭೀರವಾಗಿದೆ. ಕೆಲ ಪ್ರಯಾಣಿಕರು ಸುಟ್ಟ ಗಾಯಗಳಿಂದ ನರಳಾಡ್ತಾ ಇದ್ದರೆ, ಇನ್ನೂ ಕೆಲ ಪ್ರಯಾಣಿಕರು ಬಸ್ನಿಂದ ಜಿಗಿದ ಪರಿಣಾಮ ಮೂಳೆ ಮುರಿತದಿಂದ ನರಳಾಡ್ತಾ ಇದ್ದಾರೆ. ಹಿರಿಯೂರು ಹೈವೇನಲ್ಲಿ ಭಸ್ಮಾಸುರನ ಅಟ್ಟಹಾಸ, ದುರಂತದ ಭೀಕರತೆ ಬಿಚ್ಚಿಟ್ಟ ಗಾಯಾಳು ಗಗನಶ್ರೀ. ಚಿತ್ರದುರ್ಗದ ಹಿರಿಯೂರು ಹೈವೇನಲ್ಲಿ ಜವರಾಯನ ಅಟ್ಟಹಾಸಕ್ಕೆ 7 ಜೀವಗಳು ಬಲಿಯಾಗಿವೆ. 6 ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದು, ಚಿಕಿತ್ಸೆ ಫಲಿಸದೆ ಬಸ್ ಚಾಲಕ ಇಂದು ಸಾವನ್ನಪ್ಪಿದ್ದಾರೆ. ಇನ್ನು ದುರಂತ ಹೇಗಾಯಿತು, ಅಪಘಾತವಾದಾಗ ಬಸ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಗಾಯಾಳು ಗಗನಶ್ರೀ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಬಸ್ನಿಂದ ಜಂಪ್ ಮಾಡಿ ಕೆಳಗೆ ಬರುವಷ್ಟರಲ್ಲಿ ಬೆಂಕಿ ಹೊತ್ತಿಕೊಳ್ತು. ಗೋಕರ್ಣಗೆ ಹೋಗಿ ಕೊನೆಗೆ ರಶ್ಮಿ ಮನೆಗೆ ಹೋಗಬೇಕಿತ್ತು. ಬಸ್ನಿಂದ ಹೊರಬಂದು ಕಿರ್ಚಾಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಬಸ್ಗೆ ಬೆಂಕಿ ವ್ಯಾಪಿಸಿಕೊಳ್ತು. ಬಸ್ ಮೇಲೆ ಗೂಡ್ಸ್ ಇದ್ದಿದ್ದಕ್ಕೆ ಬೇಗ ಬೆಂಕಿ ವ್ಯಾಪಿಸಿದೆ ಅಂತ ಗಾಯಾಳು ಗಗನಶ್ರೀ ಹೇಳಿದ್ದಾರೆ. ನಾವು ಕಿರ್ಚಿದ್ದೀವಿ ಸರ್, ಆಚೆ ಬಂದು ಅಲ್ಲಿದ್ದ ಜನನೂ ತುಂಬ ಕಿರ್ಚಾಡಿದ್ದೀವಿ, ಹೆಲ್ಪ್ ಮಾಡಿ, ನಮ್ಮ ಫ್ರೆಂಡ್ ಇದ್ದಾರೆ. ಬಟ್ ಆ ಬೆಂಕಿ ಹತ್ರ ಹೋಗೋಕ್ಕೆ ಯಾರ ಕೈಲೂ ಆಗಲ್ಲ, ಬಿಕಾಸ್ ಅದು ತುಂಬ ಹತ್ಕೊಂಡು ಉರಿತಿತ್ತು. ಆ್ಯಂಡ್ ಆ ಬಸ್ ಕೂಡ ಮೇಲೆಲ್ಲ ತುಂಬ ಗೂಡ್ಸ್ ಇದ್ದಿದ್ದರಿಂದ ಬೇಗ ಹಬ್ಕೊಂಡ್ಬಿಡ್ತು ಬೆಂಕಿ ಎಲ್ಲ. ಸೊ ಏನೂ ಮಾಡೋಕ್ಕಾಗಲಿಲ್ಲ. ಬಸ್ನಿಂದ ಜಿಗಿಯಲು ಹೆದರಿದ ರಶ್ಮಿ, ಕಿರುಚಾಡಿಕೊಂಡರೂ ಹೊರಗೆ ಬರಲಾಗದೆ ಸಾವು. ಅಪಘಾತವಾದ ಬಸ್ನಲ್ಲಿ ಮೃತ ರಶ್ಮಿ ಹಾಗೂ ಗಾಯಾಳು ಗಗನಶ್ರೀ ಒಂದೇ ಸೀಟ್ನಲ್ಲಿ ಕುಳಿತಿದ್ರು. ಮತ್ತೊಬ್ಬ ಸ್ನೇಹಿತೆ ಮತ್ತೊಂದು ಸೀಟ್ನಲ್ಲಿ ಮಲಗಿದ್ರು. ಘಟನೆ ನಡೀತಾ ಇದ್ದಂತೆ ಬಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು. ಮೇಲೆ ಮಲಗಿದ್ದವರೆಲ್ಲ ಕೆಳಗೆ ಬಿದ್ದಿದ್ರು. ಈ ವೇಳೆ ಹೇಗೋ ಗಗನಶ್ರೀ ಹಾಗೂ ರಕ್ಷಿತಾ ಬಸ್ನಿಂದ ಜಂಪ್ ಮಾಡಿ ಜೀವ ಉಳಿಸ್ಕೊಂಡ್ರು. ಆದರೆ ರಶ್ಮಿಗೆ ಸ್ನೇಹಿತರು ಕೆಳಗೆ ಹಾರುವಂತೆ ಹೇಳಿದ್ರು. ರಶ್ಮಿಗೆ ಧೈರ್ಯ ಸಾಲಿಲ್ಲ. ಹೀಗಾಗಿ ರಶ್ಮಿ ಬಸ್ನಲ್ಲೇ ಉಳಿದುಕೊಂಡು ಸಜೀವ ದಹನ ಆದರು. ಈ ಬಗ್ಗೆ ಗಗನಶ್ರೀ ಪಬ್ಲಿಕ್ ಟಿವಿ ಜೊತೆ ನೋವು ತೋಡಿಕೊಂಡಿದ್ದಾರೆ. ಸೊ ಲೆಫ್ಟಿಗೆ ತಿರುಗಿದ ತಕ್ಷಣ ಆಲ್ರೆಡಿ ಬೆಂಕಿ ಬಂದ್ಬಿಟ್ಟಿತ್ತು, ಹತ್ಕೊಂಡಿತ್ತು ಬೆಂಕಿ. ಸೊ ನಾನು ಕಿರ್ಚ್ಬಿಟ್ಟೆ, ಬೆಂಕಿ ಬರ್ತಿದೆ, ಜಂಪ್ ಮಾಡಿಬಿಡೋಣ ಅಂತ. ಆವಾಗ ನಾನು ರಕ್ಷಿತಾ ಇಬ್ಬರು ಜಂಪ್ ಮಾಡಿಬಿಟ್ವಿ. ನಾವು ಜಂಪ್ ಮಾಡಿ ಹಿಂದೆ ರಶ್ಮಿ ಬರ್ತಾರನ್ನೋ ಹೋಪ್ಸಲ್ಲಿ ಹಿಂದೆ ತಿರುಗಿದ್ರಷ್ಟರಲ್ಲಿ ಬಸ್ ಫುಲ್ ಬೆಂಕಿ ಆಗಿತ್ತು. ಅದು ತುಂಬ ಬೇಗನೆ ಬೆಂಕಿ ಹಬ್ಕೊಂಡ್ಬಿಟ್ಟಿತ್ತು. ನಾನು ರಕ್ಷಿತಾ ಅವ್ರ ಮೇಲಿಂದ ಜಂಪ್ ಮಾಡಿದ್ರು ಅಪ್ಪರ್ ಬರ್ತ್ ವಿಂಡೋಯಿಂದ. ನಾನು ಕೆಳಗಡೆ ಇಳ್ದಿದ್ನಲ್ಲ, ಸೊ ಅಲ್ಲಿಂದನೇ ಅದೇ ನಂಗೆ ಈಸಿಯಾಗಿ ಬೇಗ ಕೆಳಗಡೆಗೆ ಹೋಗೋಕ್ಕೆ ರೀಚ್ ಆಗಿ ನಾನು ಅಲ್ಲಿ ಜಂಪ್ ಮಾಡಿಬಿಟ್ಟೆ. ನಾವು ಜಂಪ್ ಮಾಡಿ ಹಿಂದೆ ತಿರುಗೋಷ್ಟ್ರಲ್ಲಿ ಬಸ್ ಬೆಂಕಿ ಆಗೋಗಿತ್ತು ಆಲ್ರೆಡಿ. ಯಾರೇ ಆದ್ರೂ ಆ ಸಿಚುವೇಶನಲ್ಲಿ ಧೈರ್ಯ ನೋಡಲ್ಲ, ಫಸ್ಟ್ ಲೈಫ್ ಉಳಿಸ್ಕೊಳ್ಳೋದು ನೋಡ್ತಾರೆ. ಬಟ್ ಅವ್ರಿಗೆ ಟೈಮ್ ಕೊಡಲಿಲ್ಲ ದೇವರು ಅಷ್ಟೇ. ಬೆಂಕಿ ಹಬ್ಬಿಡ್ತು ನಾವು ಎಗರಿದ ತಕ್ಷಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 4ವರಿಗೆ ಚಿಕಿತ್ಸೆ, ಸುಟ್ಟ ಗಾಯಗಳ ವಿಭಾಗದಲ್ಲಿ 3ವರಿಗೆ ಟ್ರೀಟ್ಮೆಂಟ್. ಅಪಘಾತದಲ್ಲಿ ಗಾಯಗೊಂಡ 4ವರಿಗೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸುಟ್ಟ ಗಾಯಗಳ ವಿಭಾಗದಲ್ಲಿ 3ವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ 1ರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಸುಟ್ಟ ಗಾಯಗಳ ವಿಭಾಗದಿಂದ ಇಂದು 2 ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. 30% ದೇಹ ಸುಟ್ಟಿರುವ ಮಂಜುನಾಥ್ಗೆ ಇನ್ನೂ ಕೆಲ ದಿನ ಚಿಕಿತ್ಸೆ ಮುಂದುವರಿಯಲಿದ್ದು, ಸದ್ಯ ಮಂಜುನಾಥ್ ಆರೋಗ್ಯ ಪರಿಸ್ಥಿತಿ ಸುಧಾರಣೆಯಾಗಿದೆ. ಇಶಾ ಹಾಗೂ ಸ್ನೇಹಿತರಿಗೆ ಮುಂದುವರಿದ ಚಿಕಿತ್ಸೆ. ಇಶಾ ದೇಹದೊಳಗೆ ಹೊಕ್ಕಿದ ಗ್ಲಾಸ್ ಪೀಸ್ಗಳು. ಬಸ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಇಶಾ ಹಾಗೂ ಅನಿರುದ್ಧ್, ಅಮೃತ 3ವರಿಗೂ ಒಂದೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 3ವರಿಗೂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಅಪಘಾತ ಆಗ್ತಾ ಇದ್ದಂತೆ ಕಿಟಕಿಯಿಂದ ಹಾರಿ ಜೀವ ಉಳಿಸಿಕೊಂಡಿದ್ದ ಇಶಾಗೆ ಗ್ಲಾಸ್ ಪೀಸ್ಗಳು ಚುಚ್ಚಿಕೊಂಡಿದ್ವು. ಸದ್ಯ ಗ್ಲಾಸ್ ಪೀಸ್ಗಳನ್ನು ಹೊರಗೆ ತೆಗೆದು ವೈದ್ಯರು ಚಿಕಿತ್ಸೆ ಮುಂದುವರಿಸಿದ್ದಾರೆ. ಒಟ್ನಲ್ಲಿ ಕ್ರಿಸ್ಮಸ್ ರಜೆಗೆ ಗೋಕರ್ಣಕ್ಕೆ ಹೋಗಿ ಸಂತೋಷದಿಂದ ಕಾಲ ಕಳೆಯಬೇಕು ಎಂದುಕೊಂಡಿದ್ದವರು ಅಪಘಾತದಲ್ಲಿ ಸಾವು ಕಂಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.